दीनदयाय धीमहि गणेशाय भालचन्द्राय श्रीगणेशाय धीमहि ಶರಣಯ್ಯ ನೀರಯ್ಯ ಪಾಡೆಲ್ಲ ಬೆಳಗುವ ಬೆಳಗ ಶರಣಯ್ಯ ಶರಣು ದಿನಕ ನೀರಯ್ಯ ಪಾಡೆಲ್ಲ ಬೆಳಗುವ ಬೆಳಗ ನಿನ್ನ ನಂಬಿದ ಜನಕ್ಕೆ ನೀರುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ದಿನಕ ನೀರಯ್ಯ ಬಾಡೆಲ್ಲ ಬೆಳಗುವ ಬೆಳಕ ಮತ್ತು ವೃತ್ತಿಪರರ ಸಂಘ ಮತ್ತು ನಾಗರಿಕ ವೇದಿಕೆ ಜೆಪಿ ನಗರ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನ ಇವತ್ತು ನಾವು ಆಚರಣೆ ಮಾಡ್ತಿದ್ದೇವೆ. ಇವತ್ತು 5 ಜನ ಸಾಧಕರಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ. ಎಲ್ಲ ತಿಂಗಳ ಬಾಂಧವರನ್ನ ಸೇರಿಸಿ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡುವಂತ ಒಂದು ಕಾರ್ಯಕ್ರಮ. ಸೊ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮವನ್ನ ಅಧ್ಯಕ್ಷತೆಯನ್ನ ವಹಿಸಿರುವಂತ ಶ್ರೀ ಎಲ್.ಎ. ಮಂಜುನಾಥ್ ಅಣ್ಣನವರನ್ನ ನಾವು ವೇದಿಕೆಗೆ ಕರೆಸಿ ಪ್ರಾರ್ಥನೆಯನ್ನ ಚಾಲನೆ ಮಾಡ್ತೀವಿ. ಮಹಾಗಣಪತಿ 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 ಮನಸಾ ಸ್ಮರಾಮಿ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಗುರು ಮೋಹನು ನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋಹನಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋಹನಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಸ್ವಲ್ಪ ಹಿಂದೆ ನೀವು ಈ ಕಡೆ ಸ್ವಲ್ಪ ಹಿಂದೆ ಹೋಗಿ ರಾಶಿ ಹರಿದು ಮನೆಯಾಗಿ ಬೆಳಕ ಬೀರು ಜ್ಯೋತಿ ಸ್ವರೂಪ ಭಗವಾನ್ ರಾಜ್ಯ ಸರ್ಕಾರಿ ನೌಕರರ ಹಾಗೂ ವೃತ್ತಿಪರರ ಸಂಘ ಬೆಂಗಳೂರು ಹಾಗೂ ನಾಗರಿಕ ವೇದಿಕೆ ಜೆಪಿ ನಗರ ಬೆಂಗಳೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸಾಧಕರಿಗೆ ಒಂದು ಸನ್ಮಾನ ಸಮಾರಂಭವನ್ನ ಏರ್ಪಡಿಸಬೇಕು ಅಂತ ಹೇಳಿ ಇವತ್ತು ಎರಡೂ ಸಂಘದ ಸಂಯುಕ್ತ ಆಶ್ರಯದ ನಿರ್ಣಯ ತೆಗೆದುಕೊಂಡ್ವಿ. ಅದೇ ರೀತಿ ಇವತ್ತು ಈ ಒಂದು ಸಾಧಕರಿಗೆ ಸನ್ಮಾನ ಯಾರಪ್ಪ ಸಾಧಕರು ಅಂತ ಹೇಳಿದ್ರೆ ಈಗಾಗಲೇ ಹೇಳ್ತಾರೆ ಮುಂದಕ್ಕೆ ನಮ್ಮ ವೆಂಕಟೇಶ್ ಅಂತ ಹೇಳಿ ಎಕ್ಸ್ ಕಾರ್ಪೊರೇಟರ್ ಜೆಪಿ ನಗರ ಲತಾ ವೆಂಕಟೇಶ್ ಅಂತ ಹೇಳಿ ಹೆಸರುವಾಸಿಯಾಗಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ರತ್ನ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಹಕಾರಿ ರತ್ನ ಪ್ರಶಸ್ತಿಯನ್ನ ಪುರಸ್ಕೃತರಾಗಿದ್ದಾರೆ. ಮತ್ತು ಶ್ರೀ ರಾಜ್ ಕೃಷ್ಣಮೂರ್ತಿ ಅವರು ನಮ್ಮ ಸಮುದಾಯದ ಅತ್ಯಂತ ಯುವ ನಾಯಕರು. ಇವರು ಈಗ ವಿಶ್ವ ಹೆಮ್ಮೆಯ ಕನ್ನಡ ಪ್ರಶಸ್ತಿಯನ್ನ ಪಡೆದು ಪುರಸ್ಕೃತರಾಗಿದ್ದಾರೆ. ಹಾಗೂ ಶ್ರೀ ಮನೋಜ್ ಕುಮಾರ್ ಅವರು ಟಿಡಿ ನಿರ್ದೇಶಕರು, ಟಿಡಿ ಅಕಾಡೆಮಿ ನಿರ್ದೇಶಕರು, ಈ ಶೇರ್ ಮಾರ್ಕೆಟ್ ಅಲ್ಲಿ ಪರಿಣಿತರಾಗಿದ್ದಾರೆ. ಅವರಿಗೆ ಇವತ್ತು ಪ್ರಶಸ್ತಿ ಪುರಸ್ಕಾರವನ್ನು ನಮ್ಮ ಅನ್ಕೊಂಡಿದ್ದೀವಿ. ಮತ್ತೆ ಶಿವನಾಪುರ
ರಮೇಶ್ ಅವರು ಈ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಸೊ ಅವರು ಇವತ್ತು ಸಮಾರಂಭ ಪುರಸ್ಕೃತ ಸಮಾರಂಭ. ಮತ್ತೆ ಶ್ರೀನಿವಾಸ್ ಅವರು ಭಾರತ ಶ್ರೇಷ್ಠ ಅವಾರ್ಡ್ ಪಡೆದಿದ್ದಾರೆ. ಇವರಿಗೂ ಸಹ ಒಂದು ಸಾಧಕರ ಸನ್ಮಾನ ಸಮಾರಂಭ ಏರ್ಪಡಿಸಿದೆ. ಇವರೆಲ್ಲ ನಮ್ಮ ಸಮುದಾಯದ ಸಾಧಕರು, ರಾಜ್ಯಮಟ್ಟದ ಪ್ರಶಸ್ತಿ ಪಡೆದಿರ್ತಕ್ಕಂಥ ಸಾಧಕರು. ಹಾಗಾಗಿ ಈ ಒಂದು ಸಾಧಕರ ಸನ್ಮಾನ ಸಮಾರಂಭಕ್ಕೆ ಅತ್ಯಂತ ಸಾಧಕರು ಯಾರಪ್ಪ ಅಂದ್ರೆ ವೇದಿಕೆ ಮೇಲೆ ಕೊಟ್ಟಿದ್ದಾರೆ. ಈ ಅತ್ಯಂತ ಸಾಧಕರು ಬಂದಿದ್ದಾರೆ. ಈ ಸಾಧಕರ ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ಮೊದಲನೇ ಬಾರಿಗೆ ಎಲ್ಲ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರಾಮಮೂರ್ತಿ ಅವರು, ನಮ್ಮ ಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರು, ಯುವಕರು, ಅವರೆಲ್ಲ ಇಂತಹ ಸಮಾರಂಭಕ್ಕೆ ಅತ್ಯಂತ ಪ್ರೇರಕರು ಆಗಿರ್ತಕ್ಕಂಥ ರಾಮಮೂರ್ತಿ ಅವರು ಎಲ್ಲರೂ ಇರ್ತಾರೆ. ಅತ್ಯಂತ ಪ್ರಭಾವಿ ರಾಜಕಾರಣಿಗಳು ಮತ್ತು ಮುಖಂಡರು ಬಿ ಆರ್ ರಮೇಶ್ ಅವರಿಗೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ವಕೀಲರ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಇವ್ರಿಗೂ ಸಹ ತಿಗಳ ಸಮುದಾಯ ಅಂತ ಹೇಳಿದ್ರೆ ಅತ್ಯಂತ ಪ್ರೀತಿ ಪ್ರೇಮ. ಹಾಗಾಗಿ ಇವರು ಒಂದು ಸಮುದಾಯದ ಸೇವೆಯನ್ನು ಸದಾ ಇವರು ಮಾಡ್ತಾ ಇದ್ದಾರೆ. ಇವ್ರ ಸೇವೆ ಇನ್ನೂ ನಮ್ಮ ಸಿಗಲಿ ಅಂತ ಹೇಳಿ ನಾನು ಈ ಸಂಘದ ತಿಂಗಳ ಸರ್ಕಾರಿ ನೌಕರರ ಪರವಾಗಿ ಮತ್ತೆ ಈ ಒಂದು ಸಮಾರಂಭಕ್ಕೆ ಹನುಮಂತಯ್ಯನವರು ಅಂತ ಹೇಳಿದ್ರೆ ನಮ್ಮ ವೆಂಕಟೇಶ್ ಇವತ್ತಿನ ನೀವೆಲ್ಲ ಇದ್ದಿದ್ದೀರಪ್ಪ, ನೀವು ಮುಂದೆ ಬರಬೇಕು ಅಂತೇಳಿ ಹಂತವಾಗಿ ವೆಂಕಟೇಶ್ ಮುಂದೆ ತಂದಿರ್ತಕ್ಕಂಥ ಹನುಮಂತಯ್ಯನವರು. ಇವರು ಸಹ ನಮ್ಮ ಸಮುದಾಯಕ್ಕೆ ಅತ್ಯಂತ ಹತ್ತಿರವಾಗಿ ಇವ್ರಿಗೆ ದೇವರು ಮುಂದೆ ಒಳ್ಳೇದಾಗ್ಲಿ, ಈ ಸಮುದಾಯದ ಬಗ್ಗೆ ಕಾಳಜಿ ಇರಲಿ. ನಾವೆಲ್ಲ ಅಧಿಕಾರಿಗಳಾಗಿ IAS ಅಧಿಕಾರಿಗಳಾಗಿ IPS ಅಧಿಕಾರಿಗಳಾಗಿ ಅಂತೀವಿ. ಸರ್ಕಾರಿ ನೌಕರರು ಮತ್ತು ವೃತ್ತಿಪರ ಸಂಘದ ಸಾಧಕರ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದಂತಹ ಆತ್ಮೀಯ ಸ್ನೇಹಿತರು, ಮಾಜಿ ಮೇಯರ್ ಅಂತ ಸನ್ಮಾನ್ಯ ಬಿ ಆರ್ ರಮೇಶ್ ಅವರೇ, ಆ ಜನಾಂಗದ ಎಲ್ಲ ಪದಾಧಿಕಾರಿಗಳು, ಸ್ನೇಹಿತರು ಸೇರಿಕೊಂಡು ಈ ಸಮಾಜದಲ್ಲಿ ಸಾಧಕರು ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇದೆಯಲ್ಲ, ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಇದೆ. ಇಡೀ ಸಮಾಜ ಕುರಿಸುತ್ತೆ, ಆದ್ರೆ ಸಮುದಾಯ ಒಂದೇ ಕುರಿಸಲ್ಲ. ಅವ್ರಿಗೆ ಈ ಸಮುದಾಯದವರು ಯಾಕೆಂದ್ರೆ ಒಳ್ಳೊಳ್ಳೆ ಸಾಧಕರಿದ್ದಾರೆ. ನಾನು 3-4 ಸಾಧಕರು ನನಗೆ ಬಹಳ ಆತ್ಮೀಯರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ತಿಗಳ ನೌಕರರ ಸಂಘ ಈ ಒಂದು ಸಂಸ್ಥೆಯ ಸಂಘದಿಂದ ಸಾಧಕರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಕೈಗೊಂಡಿರ್ತಕ್ಕಂಥದ್ದಕ್ಕೆ ಮೊದಲನೇದಾಗಿ ಸಂಘದ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆ ಹೇಳ್ತೇನೆ. ಅಧ್ಯಕ್ಷರು ಕಾರಣ ಏನಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲವನ್ನು ಕರೆದು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಸಂಘಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾದಂಥ ರಾಮಾಜಿ ಗೌಡ್ರೆ, ಅದೇ ರೀತಿ ಇನ್ನೊಬ್ಬ ಹಾಗೆ ಪ್ರಾರ್ಥನೆ ಮಾಡಿದಂತಹ ವಿಶ್ವನಾಥ್ ಅವರು ಕೂಡ ನಮ್ಮ ಧನ್ಯವಾದಗಳು. ಸರ್ ಇಲ್ಲಿ ನೋಡಿ ಸರ್, ನಿಂತ್ಕೊಳ್ಳಿ, ಹಾಗೆ ನೋಡಿ ಒಂದು ಕ್ಯಾಮ್ರಾ ಇಲ್ಲಿ ತೊಡಗಿ ಬಡ ಮಕ್ಕಳ ವಿದ್ಯಾಭ್ಯಾಸವನ್ನು ಮೆಚ್ಚಿ ಕರ್ನಾಟಕ ರಾಜ್ಯದ ದಿ ನ್ಯಾಷನಲ್ ನ್ಯೂಸ್ ಅಸೋಸಿಯೇಷನ್ ಇಂಡಿಯಾ ವತಿಯಿಂದ ಮದರ್ ತೆರೇಸಾ ಪ್ರಶಸ್ತಿ, ದಿ ನ್ಯಾಷನಲ್ ನ್ಯೂಸ್ ಅಸೋಸಿಯೇಷನ್ ಕರ್ನಾಟಕದ ವತಿಯಿಂದ ಕನ್ನಡ ಪ್ರಶಸ್ತಿ, ಗುರು ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಭಕ್ತ ಮಂಡಳಿ, ಸಂಘ ಸಂಸ್ಥೆಗಳು ಹಾಗೂ ಗ್ರಾಮಸ್ಥರು, ಜೇಸಿಪುರ ಕ್ಯಾಮ್ರಾ ಹಿಡಿಯೋರು ಸ್ವಲ್ಪ ಹಿಂದೆ ನೋಡಿ ಕ್ಯಾಮ್ರಾ ನೋಡಿ.
ಚಪ್ಪಾಳೆ ಬರಲಿ, ಜೋರಾಗಿ ಚಪ್ಪಾಳೆ ಬರಲಿ. ಎಲ್ಲ ಸಾಧಕರಿಗೆ ಕೃಪೆಯಿಂದ ಅಭಿನಂದನೆ ನೀಡುವಂತ ಒಂದು ಸಮಯ. ಅತಿಥಿಗಳ ವೇದಿಕೆ ಬರಬೇಕಾಗಿದೆ. ಹಾಗೆ ರಾಮಾಜಿ ಗೌಡ ಅಣ್ಣನವರು ಅರ್ಜೆಂಟ್ ಸಂಘದ ಪದಾಧಿಕಾರಿಗಳೆಲ್ಲ ವೇದಿಕೆ ಬನ್ನಿ ಎಲ್ಲ ನಮ್ಮ ಬನ್ನಿ ಬನ್ನಿ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮಾಡಿದ್ದಾರೆ ಮತ್ತು ಗಣ್ಯರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ತಿಂಗಳ ನೌಕರರ ಮತ್ತು ಎಲ್ಲ ಪದಾಧಿಕಾರಿಗಳು ವೇದಿಸಿದ್ದಾರೆ. ರಾಜ್ಯ ಸರ್ಕಾರಿ ತಿಂಗಳ ನೌಕರರ ಸಂಘದ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತೂಗುಡುವುದರಿಂದ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು, ಈ ಒಂದು ಸಂಘದ ಪ್ರಭಾವಿಗಳಾಗಿರ್ತಕ್ಕಂಥ PR ರಮೇಶ್ ಅವರೇ, ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ವೆಂಕಟೇಶ್ ಅವರೇ, ಮತ್ತೋರ್ವ ಸ್ನೇಹಿತರು ರಾಜ್ ಕೃಷ್ಣಮೂರ್ತಿ ಅವರೇ, ಅದೇ ರೀತಿಯಾಗಿ ಬೂದಿಗೆರೆವರೆಗೂ ಹೋಗಿ ಬಂದಿದ್ದೀನಿ. ನಾನು ಒಂದು 4-5 ಕಾರ್ಯಕ್ರಮಗಳಲ್ಲಿ ತಮ್ಮ ಜೊತೆಗಿದ್ದೀನಿ. ಯಾಕೆ ಅಂತಂದ್ರೆ ನೀವು ಕೊಡ್ತಕ್ಕಂಥ ಪ್ರೀತಿ, ನೀವು ಕೊಡ್ತಕ್ಕಂಥ ವಿಶ್ವಾಸವನ್ನ ನಿಮ್ ಜೊತೆಲಿ ಇರಬೇಕು ಅಂತೇಳಿ ನಾನು ತುಂಬಾ ಪ್ರೀತಿಯಿಂದ ಇವತ್ತು ಆಕ್ಚುಲಿ ನಾನು ಬೆಳಗಾವಿ ಹೋಗ್ಬೇಕು ಜವಾಬ್ದಾರಿ ಕೊಟ್ಟಿದ್ರು. ನಮ್ಗೆ AICC ಅಧಿವೇಶನ ನಡೀತಾ ಇದೆ. ಆದ್ರೆ ಇಲ್ಲ ಸರ್ ನೀವು ಬರಲೇಬೇಕು ಅಂದಾಗ, ಅದೇ ರೀತಿಯಾಗಿ ನನ್ನ ಚುನಾವಣೆ ಬಂದಾಗ, ಪದವೀಧರ ಕ್ಷೇತ್ರದ ಚುನಾವಣೆ ಬಂದಾಗ ಅದೇ ರೀತಿಯಾಗಿ ಕಮ್ಯುನಿಟಿ ಪಕ್ಷ ಭೇದ ಮರೆತು ನನಗೆ ಸಹಾಯ ಮಾಡಿದ. ಅವ್ರ ಹೆಸರು ಹೇಳಿದ, ಯಾಕಂದ್ರೆ ಅವ್ರ ಪಕ್ಷದ ಮತ್ತೆ ಅವ್ರು ತೊಂದರೆ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ಯಾರು ಒಂದ್ 4 ಜನ ಗುರುತಿಸಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಅವರನ್ನ ಗೌರವಿಸಲಿಕ್ಕೆ ಇದರ 10ರಷ್ಟು ಜನ ಬರಬೇಕಾಗಿತ್ತು. ಅಷ್ಟು ಸುಲಭ ಅಲ್ಲ. ಯಾವುದೇ ಪ್ರಶಸ್ತಿ ಆಗಿರಲಿ, ಒಂದು 100 ಜನ ಕರ್ನಾಟಕ ಸರ್ಕಾರ ಗುರುತಿಸಿ ಕೊಟ್ಟಿದೆ, ಸಂಘಟನೆಗಳು ಗುರುತಿ ಕೊಟ್ಟಿದ್ದಾವೆ. ಈ ರೀತಿ ಆದಾಗ ನಾವೆಲ್ಲ ಬಂದು ಅವರಿಗೆ ಬೆನ್ನು ತಟ್ಟಿದ್ರೆ ಇನ್ನೊಂದಷ್ಟು ಜನ ಹಿಂದೆ ಯಾರು ಕೂತಿದ್ದಾರೆ ಅವರೆಲ್ಲ ರೆಡಿ ಆಗ್ತಾರೆ. ಆಗಿಲ್ಲ, ಅದನ್ನು ಸಹಿತ ನಾನು ಒಪ್ಕೊಳ್ತೀನಿ. ಅವ್ರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಒಟ್ಟಾರೆ ಶ್ರೀನಿವಾಸ್ ಅವರು ಬಾಡಿಬಿಲ್ಡ್ ನ್ಯಾಷನಲ್ ಅವಾರ್ಡಿ, ಸ್ಟೇಟು, ಇಂಟರ್ನ್ಯಾಷನಲ್, ಒಳ್ಳೆ ಕ್ರೀಡಾಪಟು. ಇನ್ನು ಒಳ್ಳೇದಾಗಲಿ, ಅವ್ರ ಜೊತೆ ನಾವೆಲ್ಲ ನಿಲ್ಲೋಣ ಅಂತ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ. ಇನ್ನು ಶಿವನಾಪುರ ರಮೇಶ್ ಅವರು ಹಿರಿಯರು, ಸಮಾಜದಲ್ಲಿ ಹಿರಿಯರಿದ್ದಾರೆ. ರಾಜ್ಯ ಪ್ರಶಸ್ತಿ ಇಡೀ ಸಮಾಜಕ್ಕೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಅಂತ ನಾನು ಭಾವಿಸುತ್ತೇನೆ. ಆ ಒಂದು ದೂರದೃಷ್ಟಿಯಲ್ಲೇ ರಾಮಾಜಿಗೌಡರು ಮಾತಾಡಿದ್ದಾರೆ. ಇಂಥ ಒಂದು 5 ಜನ ಸಾಧಕರನ್ನ ಸುಮಾರು ಒಂದು 5,000 ಜನ 10,000 ಜನ ಸೇರಿ ಮಾಡಿದ್ರೆ, ರಾಜಕೀಯದಲ್ಲಿ ಆಗಲಿ, ಸಂಘಟನೆಗಾಗಲಿ, ಅಥವಾ ಅಧಿಕಾರಿಗಳು ಯಾವುದೇ ವರ್ಗಾವಣೆಗೆ ಹೋದಂತ ಸಂದರ್ಭದಲ್ಲಾಗಲಿ, ನಮ್ಮ ಕಡೆ ಯಾರು ಈ ಸಮಾಜದವರು ಅಂತ ಹೇಳಿದ್ರೆ ಈ ಸಮಾಜದ ಬಗ್ಗೆ ಬಹಳ ಹುಷಾರಾಗಿರ್ಬೇಕು. ಅವ್ರ ಒಗ್ಗಟ್ಟಿದೆ, ಅವ್ರ ಶಕ್ತಿ ಪ್ರದರ್ಶನ ಮಾಡಿದ್ರೆ ನಾವೆಲ್ಲ ಒಂದ್ ಕಡೆ ನಮ್ಮನ್ನ, ಈಗ ರಾಮಾಜಿಗೌಡರಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ ಅಂತ ಆ ಭಾವನೆಯನ್ನ ಮೂಡಿಸುವಂತ ಕೆಲಸ ನಿಜವಾಗ್ಲೂ ನಾವು ಮಾಡ್ಬೇಕಾಗಿತ್ತು. ಮಾಡಕ್ಕಾಗಿಲ್ಲ. ಅದು ಮಹಾಸಭಾ ಮಾಡಿದ್ವಿ 2006ರಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬಿಟ್ರೆ, ಇಲ್ಲಿವರೆಗೆ ನಾವೊಂದು ಈ ಸಮಾಜದ ಶಕ್ತಿಯನ್ನ ತೋರಿಸುವಂತ ಕೆಲಸ
ಆಗಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿದೆ. ಅದಕ್ಕೆ ನಾನು ಈಗಾಗಲೇ PR ರಮೇಶ್ ಅವ್ರಿಗೆ ನಾನು ಈಗಾಗಲೇ ಕೇಳಿದೆ, ಮಹಾಸಭಾದ ಅಂತಿಮ ರೂಪಕ್ಕೆ ತರ್ತೀರಾ ಇಲ್ವಾ? ಹೇಳ್ತಾನೆ ಇದ್ದೀರಾ, ನಾನು ಕೇಳ್ತಾನೆ ಇದ್ದೀನಿ. ಎಲ್ಲ ಒಂದ್ ಕಡೆ ಸಮಾಜ ನಮ್ಮನ್ನು ತೀಕ್ಷ್ಣವಾಗಿ ಕಾಣುವಂತ ಸ್ಥಿತಿಗೆ ಇವತ್ತು ಬಂದಿದೆ. ಇವರೆಲ್ಲ ಬರೀ ಮಾತಾಡ್ತಾರೆ, ಇವ್ರ ಕೆಲಸವನ್ನ ಸಾಧನೆ ಮಾಡ್ಕೊಳ್ಳೋದು ಮಾತ್ರ. ಸಮಾಜದ ದೃಷ್ಟಿಯಲ್ಲಿ ಈ ತರ ಒಂದು ಸಾಧಕರನ್ನಾಗ್ಲಿ, ಪ್ರತಿಭಾ ಪುರಸ್ಕಾರ ಆಗಲಿ, ಸಮಾಜಕ್ಕೆ ಎಲ್ಲಿ ಅನಾನುಕೂಲ ಆಗ್ತದೆ ಅಲ್ಲಿ ಧ್ವನಿ ಎತ್ತೋದಾಗ್ಲಿ, ಸಮಾಜದ ಹಾಸ್ಟೆಲ್ಗಳು ಕಟ್ಟುವಂಥದ್ದಾಗ್ಲಿ, ಇದಕ್ಕೆಲ್ಲೂ ಒತ್ತು ಕೊಡುವಂಥದಕ್ಕೆ ಇವತ್ತು ನಿರಾಸಕ್ತಿಯನ್ನ ಯಾಕೆ ತೋರಿಸ್ತಾ ಇದೀವೋ ಗೊತ್ತಿಲ್ಲ ಅಂತ ನನ್ನ ಭಾವನೆ. ಸಮಾಜದ ಭಾವನೆನ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಮುಖಂಡ PR ರಮೇಶ್ ಅವರಿಗೆ ನಾನು ವಿನಂತಿ ಮಾಡ್ತೇನೆ. ಇದಕ್ಕೆ ತಮ್ಮದು ಇದೆ, ಅಧಿವೇಶನ ಇದೆ, ನಾನು ಒಪ್ಕೊಳ್ತೀನಿ. ನಾವೆಲ್ಲ ಎಲ್ಲಾರ ಮನೆ ಬಾಗಿಲು ಹೋದಾಗ ರಾಮೋಜಿಗೌಡರ ಅವತ್ತು CM ಮನೆ ಕೃಷ್ಣದಲ್ಲಿ ಸಿಕ್ಕಿದ್ವಿ. ಎಲೆ ಮಂಜುನಾಥ್ ಅವರ ನೇತೃತ್ವದನ್ನ ಸಹಾಯ ಮಾಡಬೇಕು ಅಂತ. ನಮಗ್ ಸಹಾಯ ಮಾಡೋದಲ್ಲಪ್ಪ, ಈಗ ನೀವು ನಮಗ್ ಸಹಾಯ ಮಾಡಬೇಕು, ನಮ್ಮ PR ರಮೇಶ್ ಅವ್ರನ್ನ MLC ಮಾಡಬೇಕು ಅಂತ ಕೇಳಿದಾಗ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಮಾತನ್ನು ಹೇಳಿದ್ರು. ತುಮಕೂರು ಶ್ರೀನಿವಾಸನ ಗೆದ್ರು, ಅವರು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿದ್ರು. ಈ ತರ ಎಲ್ಲರೂ ವಿಶ್ವಾಸದಲ್ಲಿದೆ. ಅದು ನಮ್ಗೆ ನಿರಾಸಕ್ತಿ ಆಗಿದೆ. ನಮ್ಮ ಸಮಾಜದ ಮುಖಂಡರಿಗೆ ನಾವೇನು ಎರಡನೇ ಹಂತದ ಲೀಡರ್ಗಳಿಗೆ ನಿರಾಸಕ್ತಿ ಇದೆ. ಮೊದಲನೇ ಹಂತದ ಲೀಡರ್ನ ನಡವಳಿಕೆಗಳನ್ನು, ನಮ್ಮೆಲ್ಲರ ನಡವಳಿಕೆಗಳು ನೋಡಿ ಅವ್ರ ನಿರಾಸಕ್ತಿ ಇದೆ. ಇನ್ನು ಸಮಾಜಕ್ಕೆ ಏನಿದೆ ಅಂತ ನಾವು ಒಂದು ನಿಮಿಷ ನಾವೆಲ್ಲ ಯೋಚನೆ ಮಾಡಬೇಕು. ಹಾಗೆಯೇ ಇನ್ನೊಬ್ಬ ಸಲಹೆಗಾರರಾಗಿರ್ತಕ್ಕಂಥ ನನ್ನ ಶ್ರೀ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಗೋಪಾಲಪ್ಪ ಸಾಹೇಬರು ಸಭೆಗೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಒಂದು ಸಂತೋಷ ಪಡುವಂಥದ್ದು. ಏನು ಇವತ್ತು ಜನಾಂಗದಲ್ಲಿ ಇಂದಿನ ವಾತಾವರಣದಲ್ಲಿ ಯಾರೂ ಸಾಧನೆ ಮಾಡದೇ ಇರತಕ್ಕಂತಹ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ನಮ್ಮ ಜನಾಂಗದ ಧ್ರುವ ತಾರೆಗಳು ಅಂತ ಹೇಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ಈ 5 ಜನ ಇವತ್ತು ನಮ್ಮ ಕುಲಕಸಬು ಕೃಷಿ ತೋಟಗಾರಿಕೆ ಆಗಿದ್ರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿ ನಾವು ಇದರಲ್ಲಿ ಏನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಸಾಧಕರ ಪಟ್ಟಿಯಲ್ಲಿ ಇವರು ಕೂಡ ಕರ್ನಾಟಕದಲ್ಲಿ ಸೇರಿದ್ದಾರೆ ಅನ್ನೋದಕ್ಕೆ ಸಂತೋಷ ಆಗ್ತದೆ. ಬಸವನಗುಡಿ ನಿಮ್ಗೆಲ್ಲ ಗೊತ್ತು, ನ್ಯಾಷನಲ್ ಗ್ರೌಂಡ್ ಅಲ್ಲಿ ಸಮಾವೇಶ ನಡೀತು. ಆ ಸಮಾವೇಶಕ್ಕೆ ಹಣ ತರಕಾರಿ ಮಾರೋರು, ದಿನನಿತ್ಯ ದುಡ್ಡು ತಿನ್ನೋರು, ಅನೇಕ ಗಣ್ಯರು, ಬಲ್ಲದವರು, ಬಡವ ಎಲ್ಲರೂ ದೇಣಿಗೆ ಕೊಟ್ಟರು. ಆ ಸಮಾವೇಶ ಮಾಡಿದ್ರು. ಇದುವರೆಗೂ ಲೆಕ್ಕಾಚಾರ ಕೊಟ್ಟಿಲ್ಲ. 75 ಲಕ್ಷ ಉಳಿತು. ಆ 75 ಲಕ್ಷ ನನ್ನಂತ ಅವಿದ್ಯಾವಂತ ಕೈ ಕೊಟ್ಟಿದ್ರೆ ವಿಜಯಪುರದಲ್ಲಿ 3 ಎಕರೆ ಜಮೀನು ಮಾಡ್ತಾ ಇದ್ದೆ 10 ವರ್ಷದಲ್ಲಿ. ಇವತ್ತು 10 ಕೋಟಿ ಜಮಾ ಖರ್ಚು ಇಲ್ಲ, ಲೆಕ್ಕಾಚಾರ ಇಲ್ಲ. ಇಂಥವ್ರು ನಮ್ಮ ಸಮಾಜದ ಮುಖಂಡರು ಜವಾಬ್ದಾರಿ ಕಟ್ಕೊಂಡಿದ್ದವ್ರು. ಏನ್ ಸೊನ್ನೆ, ಒಬ್ಬರು ತಿಗಳ ಅಂತಾರೆ, ಒಬ್ರು ಕುಲ ಅಂತಾರೆ. ಎಲ್ಲಿ ನಮ್ಮ ಸಮುದಾಯ ಉದ್ಧಾರ ಆಗೋದು? ನಾವೆಲ್ಲ ಒಗ್ಗಟ್ಟಾಗಿ ಹೋದ್ರೆ ತಿಗಳ ಇರ್ಬೋದು, ಕುಲ ಇರ್ಬೋದು. ಬೆಂಗಳೂರು ರಾಜಧಾನಿ ಯಾವುದು? ಕರ್ನಾಟಕದ ರಾಜಧಾನಿ ಬೆಂಗಳೂರು. ಬೆಂಗಳೂರಲ್ಲಿ ವಿಶ್ವವಿಖ್ಯಾತ ಕರಗ ನಡೀತದೆ. ಆ ಕರಗ ಎಲ್ಲಿ ನಡೀತದೆ? ತಿಗಡಪೇಟೆಯಲ್ಲಿ ನಡೀತದೆ. ಅದು ಅರಿವೇ ಇಲ್ಲ ಕೆಲವ್ರಿಗೆ. ಏನ್ ಮಾತಾಡ್ತಾ ಇದ್ದೀರಿ ನಾವು ಅನ್ನೋದು ಅರಿವೇ ಇರಲ್ಲ. ಸಮುದಾಯಕ್ಕೆ ಒಳ್ಳೇದಾಗ್ಬೇಕಂದ್ರೆ ಮೊದಲು ಆ ಮಹಾಸಭಾ ಅನ್ನೋದನ್ನ ಕಿತ್ತಾಕಿ ಹೊಸದಾಗಿ ಇದು ಮೆಂಬರ್ಶಿಪ್ ಇಲ್ಲ, ಸರ್ವ ಸದಸ್ಯರಿಲ್ಲ, ಆಡಿಟ್ ಇಲ್ಲ, ಏನ್ ಸೊನ್ನೆ ಅಂತದೊಂದು ಮಹಾಸಭಾ ಅಂತ ಈ ಮುಸ್ಕಾಕೊಂಡಿರುವಂತದ್ದು ಐತೆ. ಅದನ್ನ ತೆಗೆದುಬಿಟ್ಟು ಹೊಸದಾಗಿ ಪದಾಧಿಕಾರಿಗಳಿಗೆ ನೇಮಕ ಮಾಡಿ ಸಮುದಾಯಕ್ಕೆ ಏನಾದ್ರು ಒಳ್ಳೇದಾಗೋದನ್ನ ಮಾಡಿ ಅಂತೇಳಿ ವೇದಿಕೆ ಮೇಲೆ ಇರೋರ್ನಾಗ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲ ಹೋರಾಟಗಳು ಮಾಡಿದ್ರೆ ಸಮುದಾಯಕ್ಕೆ ನಮ್ಮ ಸಿಕ್ಕೋದು. ಇಲ್ದಿದ್ರೆ PR ರಮೇಶ್ ಅವರೇ ಲಾಸ್ಟ್ MLC. ಮತ್ತೆ ಯಾವ ಪಕ್ಷದಾಗ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ನಾವು ಕಿತ್ತಾಡ್ಕೊಂಡಿದ್ರೆ ನಮ್ಗೆ ಎಲ್ಲಿ ಕೊಡ್ತಾರ? ಅವ್ರು ಬೇಕಾಗಿರೋದೇ ಅದು ರಾಜಕೀಯದವರ್ಗ. ದಯಮಾಡಿ ಇದಕ್ಕೆಲ್ಲಕ್ಕೂ ಅವಕಾಶ ಕೊಡ್ದೆ. ನೀವೆಲ್ಲ ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡಿದ್ರೆ ಮತ್ತೆ BH ಬಸವರಾಜ್ ಅವರು, ಗುಣಶೇಖರ್ ಅವರು ಯಾರನ್ನಾದ್ರೂ MLCಗಳು ನೋಡ್ಬೋದು. ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ PR ರಮೇಶ್ ಅವ್ರನ್ನ ನೋಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ದಯಮಾಡಿ ತಾವೆಲ್ಲ ಇದನ್ನ ಅನುಷ್ಠಾನಕ್ಕೆ ತರಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಪಾಂಡೆ ಅವರಿಗೆ
ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಪಂಚಪಾಂಡವರು ನಮ್ಮ ಸಮುದಾಯನೇ ಪಾಂಡವರ ಸಮುದಾಯ. ಅದರಲ್ಲಿ ವಿಶೇಷವಾಗಿ 5 ಜನ ನಮ್ಮ ರಾಜಕೃಷ್ಣಮೂರ್ತಿ ಇರ್ಬೋದು, ನಮ್ಮ ದೇವನಹಳ್ಳಿ ತಾಲೂಕವರು ನಮ್ಮ ಎಸ್ ಸಿ ರಮೇಶ್ ಅವರು ಇರ್ಬೋದು, ನಮ್ಗೆ ಬಹಳ ಆತ್ಮೀಯರು. ಆಮೇಲೆ ಕೊನಗಂಟ ಶ್ರೀನಿವಾಸ್ ಅವ್ರಿಗೆ ನಾವು ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿದ್ದಾಗ ಆಗ ಕರೆದು ನಾವು ಏನೋ ಸಂಘದ ವತಿಯಿಂದ ನಮ್ಮ ಕೈಲಾದಷ್ಟು ದೇಣಿಗೆಯನ್ನು ಸಹ ಶ್ರೀನಿವಾಸ್ ಅವರು ಕೊಟ್ಟಿದ್ರಿ. ಮತ್ತೆ ಇವರು ನಮ್ಮ ಆರ್ಥಿಕ ತಜ್ಞರು, ಅವರು ಸಹ ಬಹಳಷ್ಟು ಸಂತೋಷ ಆಯಿತು. ನಮ್ಮ ಸಮುದಾಯದಲ್ಲಿ ಇಂಥ ಒಂದು ಮಾಣಿಕ್ಯ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಿ, ನಂಬಲೇಬೇಕು. ಮತ್ತೊಬ್ಬ ನಮ್ಮ ವೆಂಕಟೇಶ್, ಸುಮಾರು ನಮ್ಗೆ ನಮ್ಮ PR ರಮೇಶ್ ಅಣ್ಣವ್ರು ಮೇಯರ್ ಆಗ್ಬೇಕಾದ್ರೆ ನಾವೆಲ್ಲ ಬಟ್ಟೆಗಳು ಬಿಚ್ಚಿ ಹೋರಾಟ ಮಾಡಿದ್ದೀರಿ ವೆಂಕಟೇಶ್ ನಾವೆಲ್ಲಾನು. ಅಂತ ಒಂದು ಕಾಲ ಇತ್ತು. ಆಗಿಂದ ನಾವು ರಮೇಶ್ ಅಣ್ಣವ್ರ ಜೊತೆಲೇ ಇದ್ದೀರಿ. ಆದ್ರೂ ಎಲ್ಲಾ ಸೇರಿ ಇವತ್ತು ಇಂಥ ಒಂದು ಸಾಧಕರಿಗೆ ಸನ್ಮಾನ ಇಟ್ಕೊಂಡಿದ್ರೆ ಬಹಳ ಸಂತೋಷದ ವಿಚಾರ. ಮುಂದೆ ನಮ್ಮ ಹಿಂದೆ ರಾಮೋಜಿ ಗೌಡರು ಹೇಳಿದ್ರು, ಹಿಂದೆ ಇದ್ದವ್ರು ಮುಂದೆ ಬರ್ರಿ ಅಂತ. ಇದೇ ತರ ಅನೇಕ ನಮ್ಮ ಸಮುದಾಯದಲ್ಲಿ ಸಾಧಕರು ಬರ್ಲಿ, ಅವ್ರಿಗೆ ನಾವು ಎಲ್ಲ ಸೇರಿ ಸನ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನು ಸನ್ಮಾನವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ, ಇದು ಅತ್ಯಂತ ಶ್ಲಾಘನೀಯ. ನಾವು ನಮ್ಮ ಕ್ಷೇತ್ರದಲ್ಲಿ ಮಾನ್ಯ ಗುಣಶೇಖರ್ ಸರ್ ಅವರು ತಿಳಿಸಿದಾಗೆ ಅದಕ್ಕಾಗಿಯೇ ಆ ಒಂದು ವೇಳೆಯನ್ನ ನಿಗದಿಪಡಿಸಿಕೊಂಡು ಅದನ್ನ ನಮ್ಮ ಸ್ವಂತ ಎಲ್ಲ ಕೆಲಸಗಳನ್ನ ಬದಿಗೊತ್ಕೊಂಡು ಆ ಟೈಮ್ನಲ್ಲಿ ಎಲ್ಲ ಮಾಡ್ತಾ ಇರೋದ್ರಿಂದ ಇವು ಏನೋ ಒಂದು ಸಣ್ಣ ಸಾಧನೆಗಳು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಲ್ಲಿ ಸನ್ಮಾನವನ್ನು ನಮ್ಗೆ ಸರಸಾಗಿ ಪ್ರಶಸ್ತಿಯನ್ನ ಕೊಟ್ಟಷ್ಟೇ ಸಂತೋಷ. ಈ ತರ ಜನಾಂಗಗಳಲ್ಲಿ ಗುರುತಿಸಿ ಮಾಡಿದಾಗ ನಮ್ಗೆ ಇನ್ನಷ್ಟು ಹುಮ್ಮಸ್ಸು ಬಂದು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನನ್ನನ್ನು ಗುರುತಿಸಿ ಇಲ್ಲಿ ಕರೆದು ಸನ್ಮಾನ ಮಾಡಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಾ ಇದೆ. ಜೊತೆಗೆ ನಾನು 2019ರಲ್ಲಿ ರಾಜಕೃಷ್ಣಮೂರ್ತಿ ಸರ್ ನನ್ನ ಪ್ರತಿಭಾ ಪುರಸ್ಕಾರಕ್ಕೂ ನನ್ನ ಕರೆದು ನನಗೆ ಸನ್ಮಾನ ಮಾಡಿದ್ದು, ಅದು ತುಂಬಾ ಖುಷಿ ಆಗ್ತಿದೆ. ಎಸ್, ನಾನು ಈ ಶೇರ್ ಮಾರ್ಕೆಟ್ ಅನ್ನೋ ಒಂದು ಹೆಸರಲ್ಲಿ ಒಂದು ಸಂಚಲನ ಮೂಡಿಸಿದೆ ಕರ್ನಾಟಕದಲ್ಲಿ. ಶೇರ್ ಮಾರ್ಕೆಟ್ ಅಂದಿದ ತಕ್ಷಣ ತುಂಬಾ ಜನಕ್ಕೆ ಹೆದರಿಕೆ. ಸೊ ಗುಜರಾತ್, ಮಹಾರಾಷ್ಟ್ರದಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಮನೆಯಲ್ಲೂ ಸ್ವಲ್ಪ ಹೂಡಿಕೆ ಮಾಡ್ತಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಗಳಿಕೆ ಮಾಡ್ತೀವಿ, ಅದನ್ನ ಉಳಿಸ್ತೀವಿ, ಬಟ್ ಅದನ್ನ ಎಲ್ಲಿ ಹೂಡಿಕೆ ಮಾಡೋದು ಗೊತ್ತಿಲ್ಲ. ಸೊ ನಾನಿವತ್ತು ಕರ್ನಾಟಕದಲ್ಲಿ 7 ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದೀನಿ. ಸೊ ನನ್ನ ಅಂಡರ್ ಅಲ್ಲಿ ಒಂದು 60 ಜನ ಎಂಪ್ಲಾಯೀಸ್ ಅನ್ನ ಇಟ್ಕೊಂಡಿದ್ದೀನಿ. ಅಂಡ್ ಪ್ರತಿ ಭಾನುವಾರ ಶೇರ್ ಮಾರ್ಕೆಟ್ ಬಗ್ಗೆ ಉಚಿತವಾಗಿ ತರಬೇತಿಗಳನ್ನ ಕೊಡ್ತೀನಿ. ಎಲ್ಲ ಕಡೆ ಇದೆ, ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರಗಿ, ಮಂಗಳೂರು, ವೈಟ್ಫೀಲ್ಡ್ ಎಲ್ಲ ಕಡೆ ಬ್ರಾಂಚ್ ಗಳನ್ನ ಮಾಡಿದ್ದೀನಿ. ಅತಿ ಕಡಿಮೆ ದರದಲ್ಲಿ ಷೇರು ತರಬೇತಿಗಳನ್ನ ಕೊಡ್ತಾ ಇದ್ದೀನಿ. ಇದರಿಂದ ನಮ್ಮ ದೇಶಕ್ಕೆ ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಜನಕ್ಕೆ ಶೇರ್ ಮಾರ್ಕೆಟ್ ಅಂದ್ರೆ ಇದೊಂದು ಗ್ಯಾಮ್ಲಿಂಗ್ ಅಂತ ಮೈಂಡ್ ಸೆಟ್ ಇದೆ. ಸೊ ನೋಡಿ, ನಮ್ಮ ದೇಶದಲ್ಲಿ ವಿದೇಶದಲ್ಲಿ ವಾರೆನ್ ಬಫೆಟ್ ಅವರು ಪ್ರಪಂಚದ ಇವತ್ತು 9ನೇ ಶ್ರೀಮಂತ ವ್ಯಕ್ತಿ. ಅಂಡ್ ನಮ್ಮ ನಾರಾಯಣ ಮೂರ್ತಿ ಅವರ, ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಹತ್ರ ಇವತ್ತು 40,000 ಕೋಟಿಯಷ್ಟು ಶೇರ್ಗಳಿದ್ದಾವೆ. ಆಸ್ತಿ ಮಾಡಿಲ್ಲ ಅವರು ಮನ್ಸು ಮಾಡಿದ್ರೆ ಒಂದು ತಾಲೂಕಾ ಜಿಲ್ಲೆನ ತಗೋಬಹುದು, ಬಟ್ ಅವ್ರು ಶೇರ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಸೊ ಒಂದು ಕಾಲದಲ್ಲಿ ಅವರು ಹೂಡಿಕೆ ಮಾಡಿದ್ದು ಶೇರ್ಸ್, ಅವ್ರ ಕಂಪನಿ ಅಷ್ಟು ಬೆಳೀತು. ಅಂದ್ರೆ ಶೇರ್ಸ್ ಅಲ್ಲಿ ನಾವು ಹೂಡಿಕೆ ಮಾಡೋದ್ರಿಂದ ನಮ್ಗೆ ಲಾಭ ಇದೆ, ಬಟ್ ಅದು ನಾಲೆಜ್ ಇದ್ರೆ ಮಾತ್ರ ಲಾಭ ಪಡ್ಕೋಬಹುದು. ನನಗೆ ಥೈಲ್ಯಾಂಡ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ ಒಂದು ಮಾಡ್ಕೊಟ್ಟಿದ್ದಕ್ಕೆ ಆಕ್ಚುಲಿ ಬಂದು ನಾನು ಇಲ್ಲಿಗೆ ನೀವು ನನ್ನನ್ನು ಗುಡಿಸೋದಕ್ಕೆ ಕಾರಣ ಅನ್ಕೋತೀನಿ. ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ರಾಜಕೃಷ್ಣಮೂರ್ತಿ ಅಣ್ಣನವರಿಗೆ. ಹಾಗೂ ಎಲ್ಲರೂ ಒಳ್ಳೇದಾಗಲಿ. ಈಗ ನಂತರನೇ ತುಂಬಾ ಜನ ಕ್ರೀಡಾ ಕ್ಷೇತ್ರಗಳಲ್ಲಿ ತುಂಬಾ ಜನ ಇದ್ದಾರೆ, ಅವ್ರನ್ನೂ ಸಹ ಗುರುತಿಸಿ ಅವ್ರಿಗೂ ಸನ್ಮಾನ ನೀಡಿ ಅಂತ ನಾನು ಕೇಳ್ಕೊಳ್ತೇನೆ. ಅದರಲ್ಲೂ ಸಹ ಎಲ್ಲಾ ಕ್ರೀಡಾ ಕ್ಷೇತ್ರಗಳಿಗಿಂತ ನನ್ನ ಒಂದು ಬಾಡಿ ಬಿಲ್ಡಿಂಗ್ ಕ್ಷೇತ್ರ ಅನ್ನೋದು ತುಂಬಾ ಎಕ್ಸ್ಪೆನ್ಸಿವ್. ಅಂದ್ರೆ ಇದು ದುಡ್ಡಿರೋರು ಯಾರು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದು ಕಷ್ಟಪಟ್ಟು ಮಾಡ್ತಕ್ಕಂಥದ್ದು. ಇದು ಬೆವರು ಸುರಿಸಿ 24 ಗಂಟೆಗಳ ಶ್ರಮ ವಹಿಸಿ ಎಲ್ಲ ಒಂದು ಅಂದ್ರೆ ಎಲ್ಲ ತ್ಯಾಗ ಮಾಡಬೇಕು ಆಕ್ಚುಲಿ ನಮ್ಮ ಒಂದು ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ. ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂದ್ರೆ ಮೇನು ದುಡ್ಡು ಇರಬೇಕು.
ದುಡ್ಡಿಲ್ಲದೆ ಇದ್ರೆ ನಿಜವಾಗ್ಲೂ ಏನು ಅಲ್ಲ. ಈ ರಾಜಕೃಷ್ಣಮೂರ್ತಿ ಅಣ್ಣನವರು ಪಾಪ ನನಗೆ ಮಾಡಿಕೊಟ್ಟಿದ್ದಕ್ಕೆ, ನನಗೆ ಒಂದು ವಿಷ್ಣು ಯೂನಿವರ್ಸಿಟಿ ಕಾಂಟೆಸ್ಟ್ಗೆ ತುಂಬಾ ಒಳ್ಳೆಯದ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು, ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಕುಲಬಾಂಧವರೇ, ಹಿತೈಷಿಗಳೇ ಹಾಗೂ ಪತ್ರಕರ್ತರೇ, ನನಗೆ ಜೀವನದಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಿದೆ. ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ, ಪೇಪರಲ್ಲಿ ಹಾಕ್ಸ್ಕೊಂಡಿಲ್ಲ. ಇವತ್ತು ದಿನ ನನ್ನ ಜನ್ಮ ಪನ್ನೀಕುಲ ಕ್ಷೇತ್ರದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋದು ನಾನಾದರೂ ಭಾವಿಸ್ತೀನಿ. ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆಯವರು ಹೋಗೋದು ಸಹಜ, ಹಿತ್ಲು ಗಿಡ ಮೊದಲ ಅಂತಾರೆ. ನಮ್ಮವರೇ ನಮಗೆ ಗುಡಿಸಿದ್ರೇನೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಏರೋಪ್ಲೇನ್ ಸ್ಪೀಡಾಗಿ ಹೋಗುತ್ತಾ, ರಾಕೆಟ್ ಸ್ಪೀಡಾಗಿ ಹೋಗುತ್ತಾ? ಯಾಕೆ ಹೇಳಿ? ಆ ಬುಡಕ್ಕೆ ಬೆಂಕಿ ಇಡ್ತಾರೆ ಅಂತ. ಸೊ ಅದರಿಂದ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳಿಗೆ ಇವತ್ತು ನಮ್ಮ ಜನಾಂಗದ, ನಮ್ಮ ಅಂಕಲ್ ಹೇಳ್ದಂಗೆ ಸೆಲ್ಫ್ಲೆಸ್ ಆಗಿ ಎಲ್ಲಾ ಕಡೆ ಸಮಾಜ ಸೇವೆ, ಪ್ರತಿಭಾ ಪುರಸ್ಕಾರ ಮಾಡ್ಕೊಂಡು ಹೋಗ್ತಾ ಇದೆ. ನನಗೆ ಯಾವ ರಾಜಕೀಯ ಹಿತಾಸಕ್ತಿ ಇಲ್ಲ. ಯಾರ ಹತ್ರ ನಾಲ್ಕು ಕಡೆ ಚಂದ ತಗೊಂಡಿರೋದೊಂದು ಹಿಸ್ಟ್ರಿ ಇಲ್ಲ, ಇದ್ರೆ ತೋರಿಸಿ. ಮೂರನೇದು CSR ಫಂಡ್ ಇಲ್ಲ. ನಾನು ಆ ಧರ್ಮರಾಯನ ಒಪ್ಪದಲ್ಲಿ ಹುಟ್ಟಿದ್ದೀನಿ. ನನ್ನ ಸಂಪಾದನೆಯಲ್ಲಿ ಇಷ್ಟ ಆದ್ರೂ ನನ್ನ ಧರ್ಮಕ್ಕೆ, ನನ್ನ ಜನಾಂಗಕ್ಕೆ ಮಾಡಲೇಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಸೆಲ್ಫ್ಲೆಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಪ್ರಕೃತಿ ಹೆಂಗಿದೆ ಅಂದ್ರೆ, ನಮ್ಮ ಅಂಕಲ್ನ ನಾನು ಸ್ಮರಿಸ್ತೀನಿ, ನಮ್ಮ ರಮೇಶ್ ಅಂಕಲ್ನ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ಅಂದ್ರು. ಬಟ್ ಅವ್ರ ಬಾಯಲ್ಲಿ ಏನ್ ಬಂತಂತ ಜೈ ಪ್ರಕೃತಿ ಮಾತೆ ಅಂದ್ರು. ಸೊ ಆ ತರ ನಾನು ಪ್ರಕೃತಿನ ಫಾಲೋ ಮಾಡೋನು. ಈ ಕಲಿಯುಗದಲ್ಲಿ ನೆಕ್ಸ್ಟಲ್ಲಿ ನಾಯಿ ಆಗ್ತಾ, ಕೋಳಿ ಆಗ್ತಾ, ಅವೆಲ್ಲ ಅಲ್ಲ. ನೀನ್ ಏನು ಪಡೆದಿದ್ಯಾ ಅದು ಅಷ್ಟು ಪ್ರಕೃತಿ ನಿಮ್ಗೆ ವಾಪಸ್ ಕೊಡ್ತಾ ಇದೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಹಜ ಎಲ್ಲೋದ್ರು ರಮೇಶನ್ನು ಬಿಟ್ಟಿಲ್ಲ, ನನ್ನೂ ಬಿಟ್ಟಿಲ್ಲ, ಧರ್ಮರಾಜನ್ನು ಬಿಟ್ಟಿಲ್ಲ, ಸೀತೆಯನ್ನು ಬಿಟ್ಟಿಲ್ಲ. ನಮ್ಮ ಜನಾಂಗ ಅಂತ ನಾವು ನಾಚಿಕೆ ಪಡೋದು ಬೇಡ. ಆ ಸೀತೆ ತಾಯಿ ಮೇಲೆ ದೋಷ ಹೊತ್ತಿರುವಂತ ನಮ್ಮ ಭಾರತ ದೇಶ ಇದು. ಸೊ ನಾವು ಬರೀ ಇನ್ನೊಬ್ಬರ ಬಗ್ಗೆ ಕೆಟ್ಟದು, ಇನ್ನೊಬ್ಬರ ವೀಕ್ನೆಸ್, ಇನ್ನೊಬ್ಬರ ಬಗ್ಗೆ ಮಾತಾಡಿ ವಿ ಶುಡ್ ಬಿಕಮ್ ಲೀಡರ್ ವಿತ್ ಅವರ್ ಟ್ಯಾಲೆಂಟ್ಸ್, ನಾಟ್ ವಿತ್ ಸಂಬಡಿ ಎಲ್ಸ್ ವೀಕ್ನೆಸ್ ಅಂತ ನಾನು ಗಾಢವಾಗಿ ಪ್ರತಿ ಸತಿ ಮಾತಾಡುವಾಗ ನಮ್ಮ ಮಕ್ಕಳಿಗೆ ನಾನು ಪ್ರೇರಣೆ ಮಾಡ್ತಿದ್ದೀನಿ. ಯಾಕಂದ್ರೆ ಇದು ನೆವರ್ ಎಂಡಿಂಗ್ ಆಗ್ಬಿಡ್ತದೆ. ಕೋಳಿಯಿಂದ ಮೊಟ್ಟೆನ, ಮೊಟ್ಟೆಯಿಂದ ಕೋಳಿನ ಅಂತ. ನಮ್ಗೆಲ್ಲ ನಮ್ಮ ಗುರಿ ಅರ್ಜುನನ ಗುರಿ ಆಗಿರ್ಬೇಕು. ಅರ್ಜುನನ್ ಕೇಳಿದ್ರೆ ಏನಂತಾರೆ, ಪಕ್ಷಿ, ರಂಬೆ, ರೆಕ್ಕೆ ಏನು ಹೇಳಲ್ಲ, ಆ ಪಕ್ಷಿದೊಂದು ಕಣ್ಣು ಕಾಣುತ್ತೆ ಅಂತಾರೆ ಅವ್ರು ದ್ರೋಣಾಚಾರ್ಯರಿಗೆ. ಸೊ ನನ್ನ ಗುರಿ ಅದು ಒಂದೇ ಆಗಿರೋದ್ರಿಂದ ಇದರಲ್ಲಿ 3 ವಿಷಯ ನಾನು ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ 2 ತರದ ಊಟದ ಯೋಜನೆ ಕೂಡ ಆಗಿದೆ. ಯಾರು ಕೂಡ ಹೋಗಬಾರ್ದು. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನಗೆ ಸಹಕಾರ ರಕ್ತ ಅಂತ ಹೇಳಿ ಲಭಿಸಿದೆ. ಸಹಕಾರ ರಕ್ತ ಏನಂದ್ರೆ, ನಮಗಾಗಿ ನೀವು, ನಿಮಗಾಗಿ ನಾವು. ಈ ಒಂದು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದಂತ ನುಡಿ ಇದು. ಈ ಸಹಕಾರ ಕ್ಷೇತ್ರಕ್ಕೆ ದಾರಿ ಮಾಡಿಕೊಟ್ಟಂತ ಡಿ ಹನುಮಂತಯ್ಯವರು, ಇದರಿಗೆ ದಾರಿ ತೋರಿಸಿ ಆಶೀರ್ವಾದ ಮಾಡಿದಂತವರು ನಮ್ಮ ಮಂಜಣ್ಣವರು, ಇತರೆ ಎಲ್ಲ ನಮ್ಮ ಮುಖಂಡರುಗಳು, ಸಾಧಕರು ಎಲ್ಲಾ ರೀತಿ ಜನಾಂಗದ ಬಗ್ಗೆ ಮಾತಾಡಿದ್ದಾರೆ. ಎಲ್ಲ ನಾಯಕರು ಕೂಡ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಹಾಗಾಗಿ ನಾನು ಮತ್ತೆ ಏನಾದರೂ ಮಾತಾಡೋದಕ್ಕೆ ಹೋಗೋದಿಲ್ಲ. ನನಗೆ ಈ ವೇದಿಕೆಯ ಮೇಲೆ ಗೌರವ ಸೂಚಿಸಿದಂತ ರಾಜ್ಯ ಸರ್ಕಾರ ತಿಂಗಳ ನೌಕರರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಾಗರಿಕ ವೇದಿಕೆಯಿಂದ ನನಗೆ ಈ ಆಶೀರ್ವಾದ ನೀಡಿದ್ದಾರೆ. ಮತ್ತು ನಮ್ಮ ಜನಾಂಗದ ಯಾವುದೇ ಒಂದು ಕಾರ್ಯಕ್ರಮಗಳು ಅಥವಾ ಏಳಿಗೆಗಾಗಿ ನಾನು ಸದಾ ಮುಡುಪಿರುತ್ತೇನೆ ಅಂತ ಈ ಸಮಯದಲ್ಲಿ ನಾನು ನನ್ನ ಆತ್ಮೀಯವಾದಂತ ಮಾತನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಈ ತರ ನಮ್ಮ ಜನಾಂಗದಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಬನ್ನಿ ಅಂತ ಹೇಳಿ ಹೇಳ್ಕೊಡ್ತೇವೆ. ಮಾರ್ಗದರ್ಶನ, ಆಶೀರ್ವಾದ ಎಲ್ಲವೂ ಸಹ. ಕರ್ನಾಟಕ ರಾಜ್ಯ ಸರ್ಕಾರಿ
ನೌಕರರ ಹಾಗೂ ವೃತ್ತಿಪರರ ಸಂಘದ ಅಧ್ಯಕ್ಷನಾಗಿ ಈ ವೇದಿಕೆಯ ಅಧ್ಯಕ್ಷನಾಗಿ ಸಾಂಕೇತಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲ ನಮ್ಮ ನಾಯಕರು ಹೇಳ್ತಿದ್ದಾರೆ. ಮೊದಲನೇದಾಗಿ ನಾವು ಅನ್ಕೊಂಡಿದ್ದು, ನಾನು ಅಲ್ಲಿ ನಮ್ಮ ರವಿ ಆಗಲಿ, ಮುಂದಾಗಪ್ಪ ಆಗಲಿ, ಮತ್ತು ಬಾಲು, ನಾರಾಯಣ ಸ್ವಾಮಿ ಮತ್ತೆ ನಮ್ಮ ರಾಜಶೇಖರ್ ಅವರು ಮಾತಾಡಿ ಸಾಂಕೇತಿಕವಾಗಿ ನಾವೆಲ್ಲ ಇಲ್ಲಿ ಸಾಧ್ಯ ಸಾಂಕೇತಿಕವಾಗಿ ನಾವು ವೆಂಕಟೇಶ್ ಅವರಿಗೆ ಒಂದು ಸನ್ಮಾನ ಮಾಡೋಣ. ನಾನು ಬಿ ಆರ್ ರಮೇಶ್ ಅವರಲ್ಲೂ ಮಾತಾಡಿದ್ದೆ, ಒಂದು ಸಮಂಜಸವಾಗಿದೆ. ಆದ್ರೆ ರಾಜಕೃಷ್ಣಮೂರ್ತಿ ಎಲ್ರಿಗೂ ಮಾತಾಡಲ್ವಾ, ಅವ್ರಿಗೆ ಯಾಕೆ ಮಾಡಬಾರ್ದು ಅಂತ ನಮ್ಗೆಲ್ಲ ಅನಿಸ್ತು. ತಕ್ಷಣ ಹಾಗೆ ನಾವು ಫೋನ್ ಮಾಡಿದ್ವಿ. ರಾಜಕೃಷ್ಣಮೂರ್ತಿ ಅವರು ಪಾಪ ಒಪ್ಪಿಕೊಂಡ್ರು, ಯಾಕಂದ್ರೆ ಸಾರ್ಥಿಗೆ ನಾವು ಮಾಡ್ತಿದ್ದ ಹೇಳ್ದ ನನ್ನ ಸಿನಿಮಾ ಬರ ಬಂತು. ಸರಿ, ರಾಜಕೃಷ್ಣಮೂರ್ತಿಗೆ ಮಾತಾಡೋದಾಗ ಅವ್ರೇನ್ ಮಾಡಿದ್ರು, ಇಮಿಡಿಯೇಟ್ಲಿ ಅವ್ರು ನಮ್ಮ ಮನೋಜ್ ಹೆಸರು ಪ್ರಪೋಸ್ ಮಾಡಿದ್ರು. ಈ ತರ ನಮ್ಗೆ ಗೊತ್ತಿರ್ಲಿಲ್ಲ, ಸಮುದಾಯದ ಮುಖಂಡರಾಗಿ ನಮ್ಗೆ ಇವ್ರು ಯಾರು ಗೊತ್ತಿರ್ಲಿಲ್ಲ. ಸೊ ಮನೋಜ್ ಹೆಸರು ಪ್ರಪೋಸ್ ಮಾಡಿದ್ರು. ವಂಡರ್ಫುಲ್ ಪರ್ಸನಾಲಿಟಿ ಅಂತ ಗೊತ್ತಾಯ್ತು. ಹಾಗೇನೆ ನಮ್ಮ ರಮೇಶ್ ಅವ್ರ ಹೆಸರು ಮಾಡಿದ್ರು, ಪ್ರಪೋಸ್ ಮಾಡಿದ್ರು. ಮತ್ತೆ ನಮ್ಮ ಶ್ರೀನಿವಾಸ ಹೆಸರು ಪ್ರಪೋಸ್ ಮಾಡಿದ್ರು. ಹಾಗೆ ಅವರು ಯಾರು ಬೇಡ, ನಾನೊಬ್ಬರಿಂದ ಅವ್ರೊಬ್ಬರಿಗೆ 8 ಜನ ಮಾಡೋದಾಗಿತ್ತು. ಎಲ್ಲ ಹೆಸರು ಮಾಡಿದ್ರು. ಬಹುಶಃ ಇವತ್ತು ನಮ್ಮ ರಮೇಶ್ ಅವರಾಗಲಿ, ಯಾಕಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಅಂದ್ರೆ ವಿತೌಟ್ ಅಪ್ಲಿಕೇಶನ್ ಪಡೆದಿದ್ದಾರೆ. ನಾವು ರಾಜ್ಕೂಟ್ ಮತ್ತೊಂದು ನಾನು ನಮ್ಮ ರಾಜ್ಯ ಸರ್ಕಾರಿ ತಿಂಗಳ ನೌಕರಿ ಸಂಘದ ವತಿಯಿಂದ 5 ಜನ ಮತ್ತೆ ರಮೇಶ್ ಅವ್ರಿಗೂ ಸೇರಿಸಿ 5 ಜನಕ್ಕೆ ನಾನು ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷ ತಿಗಳರ ಸರ್ಕಾರಿ ನೌಕರರ ಒಂದು ಸಂಘದಿಂದ ಹಾಗೂ JP ನಗರ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ಕೆಲವು ರಂಗಗಳಲ್ಲಿ, ಕೆಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ತಿಗಳ ಜನಾಂಗದ ನಾನಿರ್ಬೋದು ವೆಂಕಟೇಶ್, ನಾನು ಸಹಕಾರ ಕ್ಷೇತ್ರದಿಂದ ಒಂದು ಸಹಕಾರ ರತ್ನ ಸರ್ಕಾರದಿಂದ ದೊರೆತಿದೆ. ಹಾಗೆ ಕೃಷ್ಣಮೂರ್ತಿಯವರಿಗೆ ವಿಶ್ವಮಾನವ ಪುರಸ್ಕೃತ ಒಂದು ಸಹಕಾರ ದೊರೆತಿದೆ. ಮತ್ತು ರಮೇಶ್ ಅವರಿಗೆ ವ್ಯವಸಾಯ ಅಗ್ರಿಕಲ್ಚರ್ ವತಿಯಿಂದ ರಾಜ್ಯ ಸರ್ಕಾರದ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾಗಿದ್ದಾರೆ. ಮತ್ತೋರ್ವ ದೇಹದಾಢ್ಯ ಬಾಡಿ ಬಿಲ್ಡರ್ ಒಂದು ಕಾರ್ಯಕ್ರಮದಲ್ಲಿ ಭಾರತ ಶ್ರೇಷ್ಠ ಎಂಬ ಒಂದು ಬಿರುದನ್ನು ಪಡೆದಿದ್ದಾರೆ. ಈ ಎಲ್ಲ ನಮ್ಮ ಸಾಧಕರನ್ನು ಕರೆಸಿ ನಮ್ಮ ಜನಾಂಗದವರು ಹಾಗೂ ಇತರೆ ಎಲ್ಲ ಬಂಧು ಬಳಗದವರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಹಾಗೂ ನಮ್ಮ ಸಂಸ್ಥೆಗಳ ಅಧ್ಯಕ್ಷರಾದಂಥ LA ಮಂಜುನಾಥಣ್ಣವರು ಹಾಗೂ ಒಕ್ಕಲಿಗ ಸಮುದಾಯದ ಮಾಜಿ ಅಧ್ಯಕ್ಷರಾದಂಥ ಹನುಮಂತಿಯವರು, ನಮ್ಮ ಜನಾಂಗದ ಮುಖ್ಯಸ್ಥರಾದಂಥ ರಮೇಶ್ ಅವರು, ಬಸವರಾಜ್ ಅವರು, ಗುಣಶೇಖರ್ ಅವರು, ಇವರೆಲ್ಲ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಜನಾಂಗಕ್ಕೆ ಹಿತನುಡಿಗಳನ್ನು ತಿಳಿಸಿರ್ತಾರೆ. ಅವ್ರಿಗೂ ಕೂಡ ಈ ಮುಖೇನ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಬಂದು ಸುತ್ತಮುತ್ತಲಿನ ಜನಾಂಗದ ಗ್ರಾಮಗಳಿಂದ ಜನಾಂಗದ ಮುಖಂಡರು ಬಂದು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಈ ಮುಖೇನ ನಾನು ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಸಮಾಜದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು, ಸಂಘ ಸಂಸ್ಥೆಗಳು ನವೀಕರಣ ಆಗಬೇಕಾಗಿದೆ. ಮತ್ತು ಸಹಕಾರ ಕ್ಷೇತ್ರದಲ್ಲಿ ಏನು ಒಂದು ನಾಣ್ಣುಡಿ ಇದೆ, ನಮಗಾಗಿ ನೀವು ನಿಮಗಾಗಿ ನಾವು ಅಂತ ಸಹಕಾರಿಗಳು ಯಾವ ರೀತಿ ಜನರಿಗೆ ಒಂದು ಸಹಕಾರ ನೀಡ್ತಾರೆ, ಆ ಮುಖೇನ ಎಲ್ಲ ನಮ್ಮ ಜನಾಂಗದ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದವ್ರಿಗೆ ಒಳ್ಳೆಯದು ಮಾಡ್ತಾರೆ ಅಂತೇಳಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.